ಮೊರಾರ್ಜಿ ವಸತಿ ಶಾಲೆಯಲ್ಲಿ ಮತ್ತೆ ಫುಡ್ ಪಾಯ್ಸನ್ ಆಗಿದೆ. ಎರಡನೇ ಬಾರಿಗೆ ಫುಡ್ ಪಾಯ್ಸನ್ ಆಗಿ 12 ಮಕ್ಕಳು ಅಸ್ವಸ್ಥರಾಗಿದ್ದಾರೆ. ಹಿರೇಕೋಡಿ ಗ್ರಾಮದ ಮೊರಾರ್ಜಿ ವಸತಿ ಶಾಲೆಯಲ್ಲಿ ಆಗಿರುವಂತಹ ಘಟನೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಹಿರೇಕೋಡಿ ಗ್ರಾಮ. ಅಸ್ವಸ್ಥಗೊಂಡ ಮಕ್ಕಳಿಗೆ ಚಿಕ್ಕೋಡಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಕೆಲ ದಿನಗಳ ಹಿಂದೆ ವಸತಿ ಶಾಲೆಗೆ ಭೇಟಿಯನ್ನು ನೀಡಿರ್ತಾರೆ ಜಡ್ಜ್, ವಾರ್ಡನ್ ಸೇರಿ ಎಲ್ಲರಿಗೂ ಕೂಡ ತರಾಟೆ ತೆಗೆದುಕೊಂಡಿರ್ತಾರೆ. ಮತ್ತೆ ಇದು ಎರಡನೇ ಸಲ ಆಗಿರುವಂಥದ್ದು ಫುಡ್ ಪಾಯ್ಸನ್ ಆಗಿ 120 ಮಕ್ಕಳು ಕೂಡ ಅಸ್ವಸ್ಥಗೊಂಡಿದ್ದಾರೆ. ಈಗ ಮತ್ತೆ ಮಕ್ಕಳಿಗೆ ಪುನಃ ಫುಡ್ ಪಾಯ್ಸನ್ ಆಗಿ ಅಸ್ವಸ್ಥಗೊಂಡಿರುವಂಥದ್ದು ದುರಂತ ಹಿನ್ನೆಲೆ ಪೋಷಕರಲ್ಲಿ ಆತಂಕ ಹೆಚ್ಚಾಗಿದೆ. ಚಿಕ್ಕೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ಜಡ್ಜ್ ಸಖತ್ತಾಗಿ ಕ್ಲಾಸ್ ಕೂಡ ತೆಗೆದುಕೊಂಡಿರ್ತಾರೆ. ಮತ್ತೆ ಪುನಃ ಮರುಕಳಿಸಿದೆ ಘಟನೆ ಅಂತ ಅಂದ್ರೆ ಒಮ್ಮೆ ಆದಾಗ್ಲೇ ಎಚ್ಚೆತ್ತುಕೊಳ್ಬೇಕು. ಬಟ್ ಮತ್ತೆ ಪುನಃ ಅದೇ ರೀತಿಯಾಗಿ ಫುಡ್ ಪಾಯ್ಸನ್ ಆಗಿರುವಂಥದ್ದು ಮಕ್ಕಳು. 12 ಮಕ್ಕಳು ಅಸ್ವಸ್ಥರಾಗಿದ್ದಾರೆ. ಸೊ ಪೋಷಕರಲ್ಲಿ ಆತಂಕ ಹೆಚ್ಚಾಗಿದೆ. ಮೊರಾರ್ಜಿ ದೇಸಾಯಿ ಸ್ಕೂಲ್ ಅಂತ ಹೇಳಿದ್ರೆ ಒಂದಷ್ಟು ಗವರ್ಮೆಂಟ್ ಫೆಸಿಲಿಟೀಸ್ ಇರುತ್ತೆ, ಬಡ ಮಕ್ಕಳಿಗೆ ಸಹಾಯಕಾರಿ ಆಗುತ್ತೆ, ಟ್ಯಾಲೆಂಟೆಡ್ ಮಕ್ಕಳಿಗೆ ಎಲ್ಲವೂ ಕೂಡ ಉಚಿತವಾಗಿ ಸಿಗತ್ತೆ. ಆದರೆ ಈ ರೀತಿಯಾದಂತಹ ಘಟನೆಗಳು ಪೋಷಕರಲ್ಲಿ ಆತಂಕವನ್ನು ಹೆಚ್ಚು ಮಾಡುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪ್ರಶಾಂತ್, ಎರಡನೇ ಬಾರಿ ಫುಡ್ ಪಾಯ್ಸನ್ ಆಗ್ತಾ ಇರುವಂಥದ್ದು. ಮೊದಲನೇ ಬಾರಿ ಆದಾಗ್ಲೇನೆ ಜಡ್ಜ್ ವಾರ್ನ್ ಮಾಡಿರ್ತಾರೆ, ಎಚ್ಚೆತ್ತುಕೊಳ್ಬೇಕಾಗಿತ್ತು. ಬಟ್ ಪುನಃ ಮರುಕಳಿಸಿದೆ. ಸೊ ಏನ್ ಸಮಸ್ಯೆ ಆಗಿದೆ? ಸದ್ಯಕ್ಕೆ 12 ಜನ ಮಕ್ಕಳು ಅಸ್ವಸ್ಥರಾಗಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಮಕ್ಕಳ ಪರಿಸ್ಥಿತಿ ಹೇಗಿದೆ? ಖಂಡಿತ ರೋಜಾ, ಏನಂತಂದ್ರೆ ಒಂದೇ 2 ತಿಂಗಳ ಅವಧಿಯಲ್ಲಿ ಅಂತಂದ್ರೆ 2 ಬಾರಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿರುವಂತಹ ವಸತಿ ಶಾಲೆ ಮಕ್ಕಳಿರುವಾಗೆ ಫುಡ್ ಪಾಯ್ಸನ್ ಆಗಿರುವಂತಹ ಘಟನೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಹಿರೇಕೋಡಿ ಗ್ರಾಮದಲ್ಲಿರುವಂತಹ ವಸತಿ ಶಾಲೆಯಲ್ಲಿ ಆಗಿರುವಂತದ್ದು. ಇದಕ್ಕೆ ಮೂಲ ಕಾರಣ ಅಂತಂದ್ರೆ ಹಾಸ್ಟೆಲ್ನ ಒಂದು ಆಡಳಿತ ಮಂಡಳಿ ನಿರ್ಲಕ್ಷ್ಯತೆ ಅನ್ಬೋದು, ವಾರ್ಡನ್ ಮತ್ತು ಸಿಬ್ಬಂದಿಗಳ ನಿರ್ಲಕ್ಷ್ಯತೆನೇ ಹೇಳ್ಬೋದು. ಈ ಹಿಂದೆಯೂ ಸಹ ಅಶ್ವವೇಗ ನ್ಯೂಸ್ ವರದಿಯನ್ನ ಬಿತ್ತರಿಸಿತ್ತು. ಏನಂತಂದ್ರೆ ಹಾಸ್ಟೆಲ್ನಲ್ಲಿ ಮಕ್ಕಳಿಗೆ ಫುಡ್ ಪಾಯ್ಸನ್ ಆಗೋದಕ್ಕೆ ಮುಖ್ಯವಾದ ಕಾರಣ ಅಂತಂದ್ರೆ ಸುರಕ್ಷಿತವಾದ ಆಹಾರ ಮಕ್ಕಳಿಗೆ ಅದರ ಹುಳುಗಳು ಸಹ ಹುಳುಗಳಾಗಿತ್ತು. ತರಕಾರಿಯಲ್ಲಿ ಸಹ ಅಲ್ಲಿ ಸಹ ಕ್ರಿಮಿಗಳ ಇರುವಂತಹ ತರಕಾರಿಗಳನ್ನು ಬಳಸಿ ಊಟಕ್ಕೆ ಮಕ್ಕಳಿಗೆ ಊಟವನ್ನ ಬಡಿಸ್ತಾ ಇದ್ರು. ಈ ಒಂದು ಹಿನ್ನೆಲೆ ಅಂತಂದ್ರೆ ಈ ಹಿಂದೆ 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಫುಡ್ ಪಾಯ್ಸನ್ ಅಂತ ಬರ್ತಾ ಇದ್ರು. ಅದು ಸಹ ಘಟನೆ ಮಾಡಿಸುವ ಮುನ್ನವೇ ನಿನ್ನೆ ತಡರಾತ್ರಿಯೂ ಸಹ ಇದೇ ಒಂದು ಘಟನೆ ಇಲ್ಲಿ ಸಂಭವಿಸಿರುವಂತದ್ದು. ಅಂದ್ರೆ ಈ ಘಟನೆಗೆ ಕಾರಣ ಏನಂತಂದ್ರೆ ಈ ಹಿಂದೆ ಸಹ ಕೇವಲ 2 ಸಿಬ್ಬಂದಿಗಳನ್ನ ಅಮಾನತನ್ನ ಸಹ ಮಾಡಿರುವಂತ ಮೇಲಾಧಿಕಾರಿಗಳು, ಜಡ್ಜ್ಗಳು ಸಹ ಬಂದು ಪರಿಶೀಲನೆ ಮಾಡಿರುವಂತ ಸಂದರ್ಭದಲ್ಲಿ ಉಡಾ ಅಂತ ಉತ್ತರ ಕರ್ನಾಟಕದಲ್ಲಿ ಏನು ಉಡಾ ಅಂತ ಕರೀತಾರೆ, ವಿಷ್ಕಾರ ಹುಳವು ಸಹ ಇಲ್ಲಿ ಒಂದು ಪತ್ತೆಯಾಗಿತ್ತು. ಇಷ್ಟಾದ್ರೂ ಸಹ ಇಲ್ಲಿ ಹಾಸ್ಟೆಲ್ನ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುವುದು ಸಾಕಷ್ಟು ರೀತಿಯಲ್ಲಿ ಆತಂಕಕ್ಕೆ ಒಳಗಾಗಿರುವಂತದ್ದು. ಈಗ 12ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಚಿಕ್ಕೋಡಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ತಾ ಇರುವಂತದ್ದು. ರೋಜಾ, ಥ್ಯಾಂಕ್ ಯು ಪ್ರಶಾಂತ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.